ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ನೋಡ್ಬೋದು ನೀವು KE ಕಡೆಯಿಂದ ಹೊಸ ನೇಮಕಾತಿಯನ್ನು ನಿಮಗೆ ಅನೌನ್ಸ್ ಮಾಡಿದ್ದಾರೆ. ಅದು ನೇಮಕಾತಿ ಇದು ಬಂದು ನಿಮಗೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಯಾವ ಹುದ್ದೆಗಳಿದೆ ಮತ್ತು ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಅದು ಶಾರ್ಟ್ ನೋಟಿಸ್ ಬಿಟ್ಟಿದ್ದಾರೆ. ಅದು ಸಂಪೂರ್ಣದ ಮಾಹಿತಿನ ನಾನು ವಿಡಿಯೋಲಿ ಡಿಸ್ಕಷನ್ ಮಾಡೋಣ. ಮತ್ತು ಅದಕ್ಕೆ ಕ್ವಾಲಿಫಿಕೇಷನ್ ಮತ್ತು ಇದರ ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಷನ್ನು ಫುಲ್ ಆಫಿಷಿಯಲ್ ನೋಟಿಫಿಕೇಶನ್ ಬಂದಾಗ ನಾನು ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಫರ್ದರ್ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಈ ವಿಡಿಯೋನ ಸಹ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಮತ್ತು ಇದು ಬಂದು ನಿಮಗೆ 5,000+ ಹುದ್ದೆಗಳಿರುತ್ತೆ. ಅದು ನೋಟಿಸ್ ನೋಡ್ಬೋದು ನೀವು, ನೆನ್ನೆ ಅನೌನ್ಸ್ ಆಗಿತ್ತು. ಲಿಂಕು ಅದು ಬಂದು ನಿಮಗೆ PDF ಈಗ ಅಪ್ಲೋಡ್ ಆಗಿದೆ. ಅದು ಬೇಕಾದ್ರೆ ನಿಮಗೆ ಅಫಿಷಿಯಲ್ ವೆಬ್ಸೈಟಲ್ಲಿ ಬೇಕಾದ್ರೆ ಇಲ್ಲಿ ನೋಡ್ಬೋದು ನೀವು. ಇದು ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ಬಂದು ನಿಮಗೆ ನೇಮಕಾತಿ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ 4ನೇ ಲಿಂಕ್ ಬರುತ್ತೆ. ನಿಮಗೆ KUWSB ಮತ್ತು BMTC ಮತ್ತು KKRTC ಮತ್ತು NWRTC ಮತ್ತು RGUHS ಮತ್ತು KSTL ನೇಮಕಾತಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದಲ್ಲಿ ನಿಮಗೆ ಅಲ್ಲಿ ಒಂದು ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ಓಪನ್ ಆದಾಗ ನಿಮಗೆ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಲ್ಲಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಅಲ್ಲಿ ಬೇಕಾದ್ರೆ ನೀವು PDF ಈ ಥರ ಇರುತ್ತೆ. ಜಸ್ಟ್ ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ PDF ಓಪನ್ ಆಗುತ್ತೆ. PDF ಬೇಕಾದರೆ ನಿಮಗೆ ಲಿಂಕು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಡೈರೆಕ್ಟ್ಗೆ ನೀವು ಅಲ್ಲಿ ಕ್ಲಿಕ್ ಮಾಡ್ಬೋದು. ಮತ್ತು ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪ್ರತಿಯೊಂದು ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಅದ್ರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ ಬೇಕಾದರೆ ಜಾಯ್ನ್ ಆಗ್ಬೋದು. ಇಲ್ಲಿ ನೋಡ್ಬೋದು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮಗೆ ಇಲ್ಲಿ ಈ ಥರ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೋಡ್ಬೋದು ನೀವು. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿ ಅಂತ. ಈ ಆಲ್ರೆಡಿ ಇದಕ್ಕೆ ಮುಂಚೆ 670 ಹುದ್ದೆಗಳು ನೇಮಕಾತಿ ಮಾಡಿದ್ರಲ್ಲ. ಅದೇ ಥರ ಇಲ್ಲಿ ಬಂದು ನಿಮಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಇದೆ, ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ, ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಮತ್ತು ವಾಣಿಜ್ಯ ರಸ್ತೆ ಸಾರಿಗೆ ನಿಗಮ, ಮತ್ತು ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ, ಮತ್ತು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿ ಸಂಸ್ಥೆಗಳಲ್ಲಿ. ಇದು ಮಿಕ್ಕುಳಿದ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಸ್ಥಳೀಯ ವೃಂದದ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧಪಟ್ಟಂತೆ ವಿವರವಾದ ಅಧಿಸೂಚನೆಯನ್ನು ಶೀಘ್ರದಲ್ಲಿ ಪ್ರಕಟಿಸಲಾಗುತ್ತದೆ. ಅಂದರೆ ಸಂಪೂರ್ಣವಾದ ಮಾಹಿತಿ ಫುಲ್ ಡೀಟೇಲ್, ಅದಕ್ಕೆ ಕ್ವಾಲಿಫಿಕೇಶನ್ ಏನೇನಿರುತ್ತೆ, ಅದಕ್ಕೆ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ. ಅದು ಸಂಪೂರ್ಣವಾದ ಮಾಹಿತಿನ ನಾನು ಅಪ್ಡೇಟ್ ಮಾಡ್ತೀನಿ, ಅನೌನ್ಸ್ ಮಾಡ್ತಾರೆ ಇಷ್ಟರಲ್ಲೇ. ಅಲ್ಲಿ ಬಂದು ನಿಮಗೆ ಇಲ್ಲಿ ನೋಡ್ಬೋದು, ಫಸ್ಟ್ ಬಂದು ನಿಮಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಇಲ್ಲಿ ಬಂದು ನಿಮಗೆ ಸಹಾಯಕ ಇಂಜಿನಿಯರು ಮತ್ತು ಸಿವಿಲ್ ಹುದ್ದೆ ಆಗಿರುತ್ತೆ. ಇದು 50 ಹುದ್ದೆಗಳಿರುತ್ತೆ. ಈ ಹುದ್ದೆಗಳಿಗೆ ಬಂದು ನಿಮಗೆ ಮೇ ಬಿ BE ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋರು ಬೇಕಾಗಿರುತ್ತೆ ಅನ್ಕೊತೀನಿ. ಮೇ ಬಿ ಅದು ಅನೌನ್ಸ್ ಮಾಡಿದಾಗ ಅದರಲ್ಲಿ ನೀವು ಇಲ್ಲಿ ನೋಡಿದಾಗೆ ನಿಮಗೆ ಸ್ವಲ್ಪ ಒಂದು ರಫ್ ಐಡಿಯಾ ಬರುತ್ತೆ. ನೀವು ಬೇಕಾದ್ರೆ ನೋಡ್ಬೋದು. ಮತ್ತು ಇಲ್ಲಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು, ಇದು ಮೇ ಬಿ ಅಕೌಂಟೆಂಟ್ಸ್ ಹುದ್ದೆಗಳು, ಇದು ಮೇ ಬಿ BCom ಆಗಿರ್ತಾರೆ. ಮತ್ತು ಇಲ್ಲಿ ಬಂದು ನಿರ್ವಾಹಕರು, ಇದು ಬಂದು ನಿಮಗೆ ಬೆಂಗಳೂರು ಮಹಾನಗರ BMTCL ಹುದ್ದೆಗಳು ಬಂದು ನಿಮಗೆ 2,500 ಹುದ್ದೆಗಳಿರುತ್ತೆ. ಮತ್ತು ಸಹಾಯಕ ಲೆಕ್ಕ ಈಗ ಮತ್ತು ಸ್ಟಾಫ್ ನರ್ಸ್ ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳು ಒಂದೊಂದು ಹುದ್ದೆ ಇರುತ್ತೆ. ಮತ್ತು ಇಲ್ಲಿ ಬಂದು ನಿಮಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇದು ಬಂದು ನಿಮಗೆ ಒಟ್ಟು ಹುದ್ದೆಗಳು ಬಂದು ನಿಮಗೆ ಇಲ್ಲಿ ಸಹಾಯಕ ಗ್ರಂಥಪಾಲಕರು ಬಂದು ನಿಮಗೆ ಒಂದು ಹುದ್ದೆ ಇರುತ್ತೆ. ಮತ್ತು ಜೂನಿಯರ್ ಪ್ರೋಗ್ರಾಮರ್ 5 ಹುದ್ದೆ, ಮತ್ತು ಸಹಾಯಕ ಇಂಜಿನಿಯರ್ 1 ಹುದ್ದೆ, ಮತ್ತು ಸಹಾಯಕ ಬಂದು 12 ಹುದ್ದೆ, ಮತ್ತು ಕಿರಿಯ ಸಹಾಯಕರು ಮತ್ತು ಬಂದು ನಿಮಗೆ ಇದು ಬಂದು ನಿಮಗೆ 25 ಹುದ್ದೆಗಳಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಇಲ್ಲಿ ಬಂದು ನಿಮಗೆ ಇಲ್ಲಿ ನೋಡ್ಬೋದು ಲೆಕ್ಕ ಸಹಾಯಕರು ದರ್ಜೆ 2, ಮತ್ತು ಲೆಕ್ಕ ಸಹಾಯಕರು, ಮತ್ತು ಸಹಾಯಕ ಅಂಕಿ ಸಂಖ್ಯಾಧಿಕಾರಿ, ಮತ್ತು ಉಗ್ರಾಣಾಧಿಕಾರಿ, ಮತ್ತು ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ಮತ್ತು ಕಾನೂನು ಅಧಿಕಾರಿ, ಮತ್ತು ಅಭಿಯಂತಕರು. ಇದು ಬಂದು ಮತ್ತು ಇಲ್ಲಿ ಬಂದು ನಿಮಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಅದರಲ್ಲಿ ಬಂದು ನಿಮಗೆ ಒಟ್ಟು ಇಲ್ಲಿ ನೋಡ್ಬೋದು, ನೀವು ಒಂದ್ಸಲ ಓದ್ಕೊಳ್ಳಿ. ಇಲ್ಲಿ ತಾಂತ್ರಿಕ ಶಿಲ್ಪಿ ಮತ್ತು ಸಹಾಯಕ ವ್ಯವಸ್ಥಾಪಕರು, ಮತ್ತು ಇನ್ನು ಕೆಲವೊಂದು ಪೋಸ್ಟ್ಸ್ ಎಲ್ಲ ಇದೆ. ವಿದ್ಯುತ್ ಮತ್ತು ಕಾಮಗಾರಿ. ಮತ್ತು ಇಲ್ಲಿ ಬಂದು ನಿಮಗೆ ಹೈಲೈಟ್ ಬಂದು ಇಲ್ಲಿ ತಾಂತ್ರಿಕ ಸಹಾಯಕರು ಹುದ್ದೆ, ಮೇ ಬಿ ಇದಕ್ಕೆ ITI ಇರೋರು ಅನ್ಕೊತೀನಿ. ಮೇ ಬಿ ಅದು ನೋಡೋಣ ಅಫಿಷಿಯಲ್ ನೋಟಿಸ್ ಬಂದಾಗ. ಮತ್ತು ಕುಶಲಕರ್ಮಿ ದರ್ಜೆ 3, ಮತ್ತು ಸಹಾಯಕ ಸಂಚಾಲಕ ನಿರೀಕ್ಷಕರು ದರ್ಜೆ 3. ಅದು ಬಂದು ನಿಮಗೆ ಒಟ್ಟು ಹುದ್ದೆಗಳು ಎಷ್ಟಿದೆ ಮತ್ತು ಅದನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಲ್ಲಿ ಬಂದು ನಿಮಗೆ ಅಧಿಕಾರಿ ಲೆಕ್ಕಪತ್ರ ಮತ್ತು ಅಧಿಕಾರಿ ಗ್ರೂಪ್ B ಹುದ್ದೆಗಳಿರುತ್ತೆ. ಇವೆಲ್ಲ ಗ್ರೂಪ್ B ಅಂದರೆ ಗ್ರೂಪ್ B ಹುದ್ದೆಗಳು ಅವೆಲ್ಲ ಬಂದು ನಿಮಗೆ
ಕೆಲವೊಂದು ಟೆಕ್ನಿಕಲ್ ಆಗಿ ಹುದ್ದೆಗಳಾಗಿರುತ್ತೆ. ಸೊ ಅಲ್ಲಿ ಬಂದು ನಿಮ್ಗೆ ಅಧಿಕಾರಿ ಮತ್ತು ನಿರ್ವಾಹಕರು ಎಲ್ಲ ಇದೆ, ಮತ್ತು ಅಸಿಸ್ಟೆಂಟ್ ಆಪ್ರೇಟರ್ ಅರೆಕುಶಲಕರ್ಮಿ, ಸೊ ಅದು ಬಂದು ನಿಮಗೆ ಅಲ್ಲಿ ಇರುತ್ತೆ. ಮತ್ತು ನೆಕ್ಸ್ಟ್ ಬಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆದು ಅದು ಬಂದು ನಿಮಗೆ ಸಹಾಯಕ ಲೆಕ್ಕ ಬಂದು ನಿಮಗೆ 15 ಹುದ್ದೆಗಳಿರುತ್ತೆ. ಮತ್ತು ನಿರ್ವಾಹಕರುಗಳು ಬಂದು ನಿಮಗೆ 1737 ಹುದ್ದೆಗಳಿರುತ್ತೆ. ಒಟ್ಟು ಬಂದು ನಿಮಗೆ 5,000 ಪ್ಲಸ್ ಹುದ್ದೆಗಳಿರುತ್ತೆ. ಮತ್ತು ಮೇಲ್ಕಂಡ ಹುದ್ದೆಗಳಿಗೆ ವಿದ್ಯಾರ್ಹತೆ, ವೇತನ ಶ್ರೇಣಿ ಮತ್ತು ಇಲಾಖೆವಾರು ವೃಂದವಾರ ವರ್ಗೀಕರಣ ಇತರೆ ಪರೀಕ್ಷಾ ಸಂಬಂಧಪಟ್ಟ ಮಾಹಿತಿ ವಿವರಗಳನ್ನು ಅಧಿಸೂಚನೆಗಳಲ್ಲಿ ಪ್ರಕಟಿಸಲಾಗುವುದು. ಮತ್ತು ಇದು ಬಂದು ನಿಮಗೆ ಅಫಿಷಿಯಲ್ ನೋಟಿಸು ಬೇಗ ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ, ಸೊ ಅವ್ರ ಡೇಟ್ ಏನು ಮೆನ್ಷನ್ ಮಾಡಿಲ್ಲ ಎಕ್ಸಾಕ್ಟಾಗಿ, ಮೇ ಬಿ ಈ ಮಂತ್ ಒಳಗಡೆ ಅನೌನ್ಸ್ ಮಾಡಿದ್ರೆ ಮಾಡ್ಬೋದು. ಸೊ ಅದಕ್ಕೋಸ್ಕರ ಬಿ ಪ್ರಿಪೇರ್ ಇನ್ ಅಡ್ವಾನ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಫರ್ದರ್ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಪ್ರತಿಯೊಂದು ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಈ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಬೇಕಾದರೆ ಜಾಯ್ನ್ ಆಗ್ಬೋದು. ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಾಂದರೆ ನಿಮಗೆ ಚಾನಲ್ ಪೇಜ್ ಓಪನ್ ಮಾಡಿ ಸೊ ಅಬೌಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅದರಲ್ಲೂ ಸಹ ಲಿಂಕು ಕೊಟ್ಟಿರ್ತೀನಿ. ಸೊ ಅಲ್ಲಿ ಬೇಕಾದರೆ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ. ಮತ್ತು SSC ಎಕ್ಸಾಮಿನೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಹ ನಾನು ಈ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಬೇಕಾದರೆ ಜಾಯ್ನ್ ಆಗಿ ನೀವು ಪ್ರತಿಯೊಂದು ನಾನು ಹಾಕೋ ಕೆಲವೊಂದು ನೋಟಿಫಿಕೇಷನ್ದು ಮತ್ತು ನಿಮಗೆ ಪ್ರತಿಯೊಂದು ರಿಸಲ್ಟ್ ಅಪ್ಡೇಟ್ಸ್ ಎಲ್ಲ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.